ಬನವಾಸಿಯ ಐತಿಹಾಸಿಕ ಶ್ರೀ ಮಧುಕೇಶ್ವರ ದೇವಸ್ಥಾನ ಕಳೆದ 10 ವರ್ಷಗಳಿಂದ ಸೋರುತ್ತಿದ್ದರೂ ಪುರಾತತ್ವ ಇಲಾಖೆ ನಿರ್ಲಕ್ಷ್ಯ ತೋರುತ್ತಿರುವುದನ್ನು ಖಂಡಿಸಿ ಇಲಾಖೆಯ ವಿರುದ್ಧ ಹೋರಾಟ ನಡೆಸುವ ಕುರಿತು ಬನವಾಸಿ ತಾಲೂಕು ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಪೂರ್ವಭಾವಿ ಸಭೆ ನಡೆಸಿದವು. ಶ್ರೀ ಮಧುಕೇಶ್ವರ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ರಥ ನಿರ್ಮಾಣ ಸಮಿತಿ ಕಾರ್ಯಾಧ್ಯಕ್ಷ ದಯಾನಂದ್ ಭಟ್ ಮಾತನಾಡಿ, ಪುರಾತತ್ವ ಇಲಾಖೆಯು ಐತಿಹಾಸಿಕ ಬನವಾಸಿಯನ್ನು ಕಡೆಗಣಿಸುತ್ತಿದೆ. ಸರ್ವಾಧಿಕಾರದಿಂದ ಊರು ಹಾಳು ಮಾಡುವುದೇ ಪುರಾತತ್ವ ಇಲಾಖೆಯ ಮುಖ್ಯ ಕೆಲಸವಾಗಿದೆ. ಕಳೆದ 10 ವರ್ಷಗಳಿಂದ ದೇವಸ್ಥಾನ ಮಳೆಗಾಲದಲ್ಲಿ ನಿರಂತರವಾಗಿ ಸೋರುತ್ತಿದೆ. ಸೋರುವಿಕೆಯ ಸಮಸ್ಯೆಯನ್ನು ಪ್ರತಿ ವರ್ಷವೂ ಪುರಾತತ್ವ ಇಲಾಖೆ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಬನವಾಸಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಮಳೆಗಾಲದಲ್ಲಿ ದೇವಸ್ಥಾನ ಸೋರುತ್ತಿದ್ದರೂ ಪುರಾತತ್ವ ಇಲಾಖೆಯು ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದೆ. ಕೆಲ ವರ್ಷಗಳ ಹಿಂದೆ ಕೆಮಿಕಲ್ ವಾಶ್ ಹೆಸರಿನಲ್ಲಿ ಕಳಪೆ ಮಟ್ಟದಲ್ಲಿ ದುರಸ್ತಿ ಕಾರ್ಯ ಮಾಡಿ ದೇವಸ್ಥಾನ ಸಂಪೂರ್ಣ ಸೋರುವಂತೆ ಮಾಡಿದೆ. ಈ ಬಾರಿ ಕಾಮಗಾರಿ ಕೈಗೊಳ್ಳುವ ಮೊದಲು ಈ ಬಗ್ಗೆ ಸಂಬಂಧಿಸಿದವರೊಂದಿಗೆ ಚರ್ಚಿಸಿದ ಬಳಿಕ ಕಾಮಗಾರಿ ನಡೆಸಬೇಕು. ದೇವಸ್ಥಾನದ ಉಳಿವಿಗಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದರು. ಇನ್ನು ತಾಲೂಕು ಹೋರಾಟ ಸಮಿತಿ ಗೌರವಾಧ್ಯಕ್ಷ ಸಿಎಫ್ ನಾಯ್ಕ್, ಶ್ರೀಕಾಂತ್ ಗೌಡ ಮಧುರವಳ್ಳಿ, ಶಿವಕುಮಾರ್ ದೇಸಾಯಿ ಗೌಡ, ಭಾನುಪ್ರಕಾಶ್ ಮಂಗಳೂರು, ರಘುನಾಯ್ಕ್ ಗುಡ್ನಾಪುರ, ವಿಶ್ವನಾಥ್ ಹದಿಮನೆ, ಸೀಮಾವತಿ ಕೆರೋಡಿ, ಗೀತಾ ಯಜಮಾನಿ, ಸಾಯಿರಾಮ್ ಕಾನಳ್ಳಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಈ ವೇಳೆ ಪ್ರಮುಖರಾದ ವಿಶ್ವನಾಥ್ ಒಡೆಯರ್, ಗುಣಶೇಖರ್ ಪಿಳ್ಳೆ, ನರಸಿಂಹ ದೀಕ್ಷಿತ್, ಗಜಾನನ್ ಗೌಡ, ಅರವಿಂದ್ ಬಳೆಗಾರ್, ಶಾಂತಾ ಸಣ್ಣಲಿಂಗಣ್ಣನವರ್, ಜಯಶ್ರೀ ಉಳ್ಳಾಗಡ್ಡಿ ಸೇರಿದಂತೆ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ 1440 ಮತಗಟ್ಟೆ ವ್ಯಾಪ್ತಿಯ ಪ್ರತಿ ಮನೆಯಲ್ಲೂ ಆಗಸ್ಟ್ 15ರಂದು ಧ್ವಜ ಹಾರಿಸಲು ಸಾರ್ವಜನಿಕರಿಗೆ ಪ್ರೇರಣೆ ನೀಡಲಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದರು. ಗುರುವಾರ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ವರ್ಷ 1440 ಮತಗಟ್ಟೆ ವ್ಯಾಪ್ತಿಯಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿ ಎಲ್ಲ ಮನೆ ಮೇಲೆ ಧ್ವಜ ಹಾರಿಸಲು ಪ್ರೇರೇಪಣೆ ನೀಡಿದ್ದೆವು. ಈ ವರ್ಷವೂ ಸಹ ಹರ್ ಘರ್ ತಿರಂಗ ಯಶಸ್ವಿಗೊಳಿಸಲು ಎಲ್ಲಾ ಕಾರ್ಯಕರ್ತರು ಪ್ರೇರಣೆಗೊಳಿಸಲಿದ್ದಾರೆ. ಈ ವರ್ಷ ಇನ್ನೂ ವಿಭಿನ್ನವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ಆಗಸ್ಟ್ 11ರಿಂದ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ, ಪಾದಯಾತ್ರೆ ಮೂಲಕ ಸಾರ್ವಜನಿಕರಿಗೆ ತಿಳಿಸಲಿದ್ದಾರೆ. ಜಿಲ್ಲೆಯ ಮಹಾಪುರುಷರ ಪ್ರತಿಮೆಗಳನ್ನು ಆವರಣವನ್ನು ಆಗಸ್ಟ್ 12ರಂದು ಸ್ವಚ್ಛಗೊಳಿಸಲಿದ್ದೇವೆ. ಆಗಸ್ಟ್ 13ಕ್ಕೆ ಪ್ರತಿಮೆಗಳಿಗೆ ಮಾಲಾರ್ಪಣೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಸೆಮಿನಾರ್ ಆಯೋಜಿಸಲಿದ್ದೇವೆ. ಅಂತ್ಯ ಆಗಸ್ಟ್ 14ರಂದು ದೇಶ ವಿಭಜನೆಯಾದ ಕರಾಳ ದಿನ. ಹೀಗಾಗಿ ಅಂದು ವಿಭಜನ್ ಸ್ಮೃತಿ ದಿನ ಆಚರಣೆ ಮತ್ತು ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಆಗಸ್ಟ್ 15ರಂದು ಎಲ್ಲೆಡೆ ಧ್ವಜ ಹಾರಿಸಲಾಗುತ್ತದೆ ಎಂದರು. 14 ಮಂಡಲಗಳಿಂದ 1000ಕ್ಕೂ ಹೆಚ್ಚು ಜನ ಮೈಸೂರಿನ ಪಾದಯಾತ್ರೆಯಲ್ಲಿ ಅಂತ್ಯ ಆಗಿತ್ತು. ಎರಡನೇ ದಿವಸ ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗ್ರಹಿಸಿ ಹಮ್ಮಿಕೊಳ್ಳಲಾದ ಪಾದಯಾತ್ರೆಗೆ 6 ದಿನಗಳು ಕಳೆದಿವೆ. ರಾಜ್ಯದ ಎಲ್ಲೆಡೆಯಿಂದ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ. ಜಿಲ್ಲೆಯ 14 ಮಂಡಳಗಳಿಂದ 1000 ಜನ ಪಾಲ್ಗೊಂಡಿದ್ದಾರೆ. ಜಿಲ್ಲೆಯ ಅನೇಕ ಕಾರ್ಯಕರ್ತರು 2 ದಿನಗಳ ಕಾಲವೂ ಭಾಗಿಯಾಗಿದ್ದಾರೆ ಎಂದರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಶೂನ್ಯವಾಗಿದೆ. ರಸ್ತೆಗಳು ಸಂಚರಿಸಲು ಸಾಧ್ಯವಾಗದಂತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಶಿರೂರಿಗೆ ಬಂದಿದ್ದರಿಂದ ಜಿಲ್ಲೆಯ ರಸ್ತೆ ಸ್ಥಿತಿ ತಿಳಿದಿದ್ದಾರೆ. ಜಿಲ್ಲೆಯ ರಸ್ತೆ ಸರಿಪಡಿಸಲು ರಾಜ್ಯ ಸರ್ಕಾರ ತಕ್ಷಣ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಜಿಲ್ಲೆಯಲ್ಲಿ ಮಳೆ ಹಾನಿ ತೀವ್ರವಾಗಿದ್ದು ಮನೆ ಕಳೆದುಕೊಂಡವರು ಜಾಸ್ತಿ ಇದ್ದಾರೆ. ಇನ್ನೊಂದೆಡೆ ಅಡಿಕೆ ಬೆಳೆ ತೀವ್ರ ಕೊಳೆ ರೋಗದಿಂದಾಗಿ ಹಾನಿಯಾಗಿದೆ. ಭತ್ತ ಬೆಳೆ ಹಾನಿಯ ಸಮೀಕ್ಷೆಯನ್ನೇ ರಾಜ್ಯ ಸರ್ಕಾರ ಮಾಡಿಲ್ಲ. ಹಾನಿಯಾದವರಿಗೆ ಸೂಕ್ತ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಲಿ ಎಂದು ಇದೇ ವೇಳೆ ಆಗ್ರಹಿಸಿದರು. ಮಾಧ್ಯಮಗೋಷ್ಠಿಯಲ್ಲಿ ಪ್ರಮುಖರಾದ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್, ಸದಾನಂದ್ ಭಟ್, ಆನಂದ್ ಸಾಲೇರ್, ಪ್ರೇಮ್ ಕುಮಾರ್ ನಾಯ್ಕ್, ರವಿಚಂದ್ರ ಶೆಟ್ಟಿ, ಪ್ರಶಾಂತ್ ನಾಯ್ಕ್, ಉಷಾ ಹೆಗಡೆ, ಜಿಎನ್ ಗುನ್ಗಾ, ಆರತಿ ಗೌಡ, ಪಲ್ಲವಿ ಮಡಿವಾಳ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಿಂದ 100 ಸಂಖ್ಯೆಯಲ್ಲಿ 8 ದಿವಸ ಭಾಗವಹಿಸಿದ ಕಾರ್ಯಕರ್ತರು ಈಗಿದ್ದಾರೆ. ಇವತ್ತು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇವರಿಗೆ ಪ್ರತಿಕ್ಷಣ ನಮ್ಮನ್ನು ಒಪ್ಪಿಸಿಕೊಂಡರೆ ಜೀವನದಲ್ಲಿ ಸತ್ಯ ಹಾಗೂ ಧರ್ಮ ನಿಷ್ಠೆ ಪ್ರಾಪ್ತಿಯಾಗಲಿದೆ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಅವರು ಸ್ವರ್ಣವಲ್ಲಿಯಲ್ಲಿ ಸಂಕಲ್ಪಿತ ತಮ್ಮ 34ನೇ ಹಾಗೂ ಶ್ರೀಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪ್ರಥಮ ಚಾತುರ್ಮಾಸ್ಯದಲ್ಲಿ ಶಿರಸಿ ಸೀಮೆಯ ಬೆಟ್ಟಳ್ಳಿ ಭಾಗಿಯ ಸಮಸ್ತ ಶಿಷ್ಯರಿಂದ ಗುರು ಸೇವೆ ಸ್ವೀಕರಿಸಿ ಮಾತನಾಡಿದರು.
ಇನ್ನು ವ್ಯಾವಹಾರಿಕ ಬದುಕಿನಲ್ಲಿ ಪ್ರತಿ ಕ್ಷಣವೂ ಎಚ್ಚರವಿದ್ದಷ್ಟು ಹೊತ್ತು ನೆನಪಿಡಬೇಕಾದ ಅಂಶ ಯಾವುದೆಂದು ಕೇಳಿದರೆ ಇಂದು ಅನೇಕ ಉತ್ತರವನ್ನು ಈ ಪ್ರಶ್ನೆಗೆ ಕೊಡಬಹುದು. ಆದರೆ ಪ್ರಮುಖವಾಗಿ ಒಂದು ಉತ್ತರ ಎಂದರೆ ದೇವರಿಗೆ ಒಪ್ಪಿಗೆಯಾಗುವ ಹಾಗೆ ನಾವು ನಡೆದುಕೊಳ್ಳುವುದು ಎನ್ನುವ ಚಿಂತನೆ ಎಂದರು. ನನ್ನ ಮಾತು, ನನ್ನ ಆಚರಣೆ, ನನ್ನ ಆಲೋಚನೆ, ನನ್ನ ಎಲ್ಲ ನಡೆಗಳು ಕೂಡ ದೇವರು ಒಪ್ಪುವ ರೀತಿ ಇರಬೇಕು. ಅವನು ಎಲ್ಲ ಕಡೆ ಯಾವಾಗಲೂ ಇದ್ದಾನೆ. ಇದು ಅವನ ಒಂದು ವಿಶೇಷ. ಇದನ್ನು ಸರಿಯಾಗಿ ಮನಸ್ಸಿನಲ್ಲಿ ತಂದುಕೊಂಡರೆ ಈ ರೀತಿಯಾದ ಚಿಂತನೆಗೆ ಬಲ ಬರುತ್ತದೆ ಎಂದರು. ಇನ್ನು ಸೀಮೆಯ ಮಾತೆಯರು ಮತ್ತು ಮಹನೀಯರು ಶ್ರೀಮಠಕ್ಕೆ ಆಗಮಿಸಿ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಬೆಳಿಗ್ಗೆಯಿಂದ ಮಾತೆಯರು ಶಂಕರ ಸ್ತೋತ್ರ ಪಠಣ, ಭಗವದ್ಗೀತಾ ಪಠಣ ಹಾಗೂ ಲಲಿತ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡಿದರು. ಅಂತೆಯೇ ಮಹನೀಯರು ಗಾಯತ್ರಿ ಅನುಷ್ಠಾನವನ್ನು ಕೈಗೊಂಡರು. ಈ ವೇಳೆ ಸೀಮಾ ಅಧ್ಯಕ್ಷ ಸತ್ಯನಾರಾಯಣ್ ಭಟ್ ವರ್ಗಾಸರಾವ್, ಕೇಂದ್ರ ಮಾತೃ ಮಂಡಳಿಯ ಮಾಜಿ ಅಧ್ಯಕ್ಷೆ ವೇದಾ ಹೆಗ್ಡೆ ನೀರ್ನಳ್ಳಿ ಉಪಸ್ಥಿತರಿದ್ದರು. ನಂತರ ಕಳೆದ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ 625ಕ್ಕೆ 624 ಅಂಕ ಪಡೆದ ಬೆಟ್ಟಳ್ಳಿ ಭಾಗಿಯ ಸುಬ್ರಾಯ್ ಭಟ್ ಮತ್ತು ವಿಜಯ ದಂಪತಿಗಳ ಪುತ್ರ ದರ್ಶನ್, ರವೀಂದ್ರ ಭಟ್ ಮತ್ತು ಉಷಾ ದಂಪತಿಗಳ ಪುತ್ರಿ ಸ್ಪಂದನ 625ಕ್ಕೆ 621 ಅಂಕಗಳನ್ನು ಪಡೆದು ಕ್ರಮವಾಗಿ ರಾಜ್ಯಕ್ಕೆ ದ್ವಿತೀಯ ಮತ್ತು 4ನೇ ಸ್ಥಾನ ಗಳಿಸಿದ ಇಬ್ಬರು ವಿದ್ಯಾರ್ಥಿಗಳ ಪಾಲಕರನ್ನು ಶ್ರೀಗಳು ವಿಶೇಷ ಸುವರ್ಣ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಿದರು. ಬಂಗಾರ ನೀಡುವುದಾಗಿ ನಂಬಿಸಿ ದರೋಡೆ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಬನವಾಸಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತಿಮ್ಮಾಪುರದ 71 ವರ್ಷದ ನಾಗಪ್ಪ ದೊಡ್ಡರಾಮಣ್ಣ ಕೊರ್ಚರ್, ಆನವಟ್ಟಿಯ 28 ವರ್ಷದ ಅವಿನಾಶ್ ಕೊಟ್ರೇಶ್ ಕೊರ್ಚರ್, ಆನವಟ್ಟಿಯ 26 ವರ್ಷದ ನಿಸಾರ್ ಅಹಮದ್ ಮೊಹಮ್ಮದ್ ಜಾಫರ್ ಬಳಗಾರ್, 27 ವರ್ಷದ ಸಂಜೀವ್ ಕೆಆರ್ ರಾಮಣ್ಣ ಕೊರ್ಚರ್, 42 ವರ್ಷದ ಕೃಷ್ಣಪ್ಪ ಕೃಷ್ಣಮೂರ್ತಿ ನಾಯ್ಕ್ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳು ಬಂಗಾರ ಕೊಡುವುದಾಗಿ ಹೇಳಿ ವಿಶ್ವಾಸದಿಂದ ಮಾತನಾಡಿ ನಂಬಿಕೆ ಬರುವ ಹಾಗೆ ನಂಬಿಸಿ 800 ಮಿಲಿ ಬಂಗಾರವನ್ನು ನೀಡಿದ್ದನ್ನು ಸಚಿನ್ ಶಿವಾಜಿ ಗಾಯಕ್ವಾಡ್, ಕೇರಳ ಮಲಪ್ಪುರಂ ಇವರು ತಮ್ಮ ಊರಿಗೆ ಹೋಗಿ ಪರೀಕ್ಷಿಸಿ ನೋಡಿ ಬಂಗಾರ ಎಂದು ಖಚಿತಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿತರಿಗೆ ಬಂಗಾರ ಬೇಕು ಎಂದು ಹೇಳಿದಾಗ ಆರೋಪಿತನು ಶಿರ್ಸಿ ಹಾನಗಲ್ ರಸ್ತೆಯಲ್ಲಿರುವ ಮಳಲ್ಗಾಂವ್ ಬಸ್ ನಿಲ್ದಾಣ ಹತ್ತಿರ ಬರಲು ತಿಳಿಸಿದ್ದಾರೆ. ಅಂತೆಯೇ ಆಗಸ್ಟ್ 4ರಂದು ಬೆಳಿಗ್ಗೆ 11:45 ಸುಮಾರಿಗೆ ಆರೋಪಿತರು ತಿಳಿಸಿದ ಜಾಗಕ್ಕೆ ಬಂದಾಗ ಆರೋಪಿತರು ಬಂಗಾರ ನೀಡುವುದಾಗಿ ನಂಬಿಸಿ ಕೇರಳದ ಮಲಪ್ಪುರಂನ ವಿಷ್ಣು ನಾರಾಯಣ್ ಇವರು ಮಳಲ್ಗಾಂವ್ ಬಸ್ ನಿಲ್ದಾಣದ ಒಳಗೆ ಹೋದಾಗ ಇಲ್ಲಿ ಹಣ ಲೆಕ್ಕ ಮಾಡುವುದು ಹಾಗೂ ಬಂಗಾರ ಚೆಕ್ ಮಾಡುವುದು ಬೇಡ, ಸ್ವಲ್ಪ ಒಳಗಡೆ ಹೋಗುವ ಎಂದು ಹೇಳಿ ಅಲ್ಲಿಯೇ ಇದ್ದ ಕಾಡಿನ ಕಡೆಗೆ ಕರೆದುಕೊಂಡು ಹೋಗಿ ತಂದ ಹಣವನ್ನು ತೋರಿಸಲು ಹೇಳಿದ್ದಾರೆ. ಇನ್ನು ಹಣ ತೋರಿಸಿದ ನಂತರ ಆರೋಪಿತನು ಬ್ಯಾಗ್ನಿಂದ ಹಣವನ್ನು ತೆಗೆದು ತನ್ನ ಚೀಲದಲ್ಲಿ ಇಟ್ಟುಕೊಂಡು ಹಣ ಸಿಕ್ಕಿದೆ ಎಂದು ಜೋರಾಗಿ ಕೂಗಿ ಹಿಂದಿಯಲ್ಲಿ ಹೇಳುತ್ತಾನೆ. ಆಗ ಇನ್ನುಳಿದ ಆರೋಪಿಗಳು ಬಡಿಗೆಯನ್ನು ಹಿಡಿದುಕೊಂಡು ಬಂದು 9,11,000 ರೂಪಾಯಿಗಳನ್ನು ತೆಗೆದುಕೊಂಡು ಬಂಗಾರವನ್ನು ನೀಡದೆ ಕೈಯಿಂದ ಹೊಡೆದು ಹಲ್ಲೆ ನಡೆಸಿ ಫಿರ್ಯಾದಿ ಹತ್ತಿರವಿದ್ದ 4,000 ರೂಪಾಯಿ ನಗದು ಹಣ ಹಾಗೂ ಐಫೋನ್ 14 ಮಾದರಿಯ ಮೊಬೈಲ್ ಅನ್ನು ಕಿತ್ತುಕೊಂಡು ಹಾಗೂ ವಿಷ್ಣು ಅವರ ಬಳಿ ಇದ್ದ 7,000 ರೂಪಾಯಿ ನಗದು ಹಣ ಹಾಗೂ ಒಂದು ಮೊಬೈಲ್ ಅನ್ನು ಕಿತ್ತುಕೊಂಡು ಪರಾರಿಯಾಗಿದ್ದರು. ಈ ಕುರಿತು ಬನವಾಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿತರ ಬಂಧನಕ್ಕೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು 5 ಜನ ಆರೋಪಿತರನ್ನು ಹಾಗೂ 7,63,000 ರೂಪಾಯಿ ಮತ್ತು ಕೃತ್ಯಕ್ಕೆ ಬಳಸಲಾದ 3 ಮೋಟಾರ್ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಯಕುಮಾರ್, ಶಿರಸಿ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ತನಿಖಾಧಿಕಾರಿ ಶಶಿಕಾಂತ್ ವರ್ಮಾ, ಪಿಎಸ್ಐಗಳಾದ ಎಲ್ಲಾ ಲಿಂಗ ಕುನ್ನೂರ್, ಸುನಿಲ್ ಕುಮಾರ್, ರಾಜಕುಮಾರ್, ಮಹಂತಪ್ಪ ಕುಂಬಾರ್ ಮತ್ತು ಸಿಬ್ಬಂದಿಗಳಾದ ನಾಗಪ್ಪ ಲಮಾಣಿ, ಉದಯ್ ಗುನುಗ, ಸತೀಶ್ ಭಟ್, ಕೋಟೇಶ್ ನಾಗರವಳ್ಳಿ, ರಾಮಯ್ಯ ಪೂಜಾರಿ, ಸದ್ದಾಂ ಹುಸೇನ್, ಹನುಮಂತ್ ಮಕಾಪುರ, ಶಿವರಾಜ್ ಎಸ್, ಬಸವರಾಜ್ ಜಾಡರ್, ಮಂಜಪ್ಪ, ನಾರಾಯಣ್ ಎಂಎಸ್, ಪಾಂಡುರಂಗ, ಕೃಷ್ಣ ಹಾಗೂ ಮಲ್ಲೇಶ್ ಪಾಲ್ಗೊಂಡಿದ್ದರು. ಇನ್ನು ಪ್ರಕರಣದ ಕುರಿತು ಶಿರಸಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು, ಇದೊಂದು ವ್ಯವಸ್ಥಿತ ಜಾಲ ನಡೆಸಿದ ದರೋಡೆಯಾಗಿತ್ತು. ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಯಾವುದೇ ಸುಳಿವುಗಳು ನಮಗೆ ಇರಲಿಲ್ಲ. ಚಹರೆಯ ಮೇಲೆ ತನಿಖೆ ಕೈಗೊಂಡಿದ್ದೆವು. ದೂರುದಾರರಿಗೆ ಫೋಟೋಗಳನ್ನು ತೋರಿಸಿ ಪತ್ತೆ ಮಾಡಿದ್ದೇವೆ. 24 ಗಂಟೆಯಲ್ಲಿ ಆರೋಪಿಗಳನ್ನು ಹಾಗೂ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಉಳಿದ 3 ಜನ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸುತ್ತೇವೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು.
ಇನ್ನು ವೃತ್ತಿ ನೈಪುಣ್ಯ ಹಾಗೂ ನಮ್ಮ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ 10,000 ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಬಂಗಾರದ ಪದಕಕ್ಕೆ ಮನವಿ ಮಾಡಲಾಗುವುದು ಎಂದರು. ಇನ್ನು ಸಾರ್ವಜನಿಕರು ನಿಧಿ ಸಿಕ್ಕಿದೆ, ಚಿನ್ನ ಸಿಕ್ಕಿದೆ, ಮಾರುತ್ತೇವೆ ಎಂದು ಹೇಳಿದಾಗ ನಂಬಬಾರದು. ಅಪರಿಚಿತ ವ್ಯಕ್ತಿ ಕರೆದಾಗ ಯಾರು ಎಲ್ಲಿಗೂ ಹೋಗಬಾರದು. ಇದೊಂದು ವ್ಯವಸ್ಥಿತ ಜಾಲವಾಗಿದೆ. ಇಂತಹ ವಂಚನೆಗಳಿಗೆ ಸಾರ್ವಜನಿಕರು ಬಲಿಯಾಗಬಾರದು. ಈ ಪ್ರಕರಣದ ಆರೋಪಿಗಳ ಮೇಲೆ ಹಲವು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದ ಅವರು, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಶಿರಸಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಬ್ಬಂದಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಭಾವಪೂರ್ಣ ಶ್ರದ್ಧಾಂಜಲಿ. ನಮ್ಮ ಪಂಚಾಯತದಲ್ಲಿ ಕಾರ್ಯದರ್ಶಿಯಾಗಿ ಜನತೆಯ ಕಾರ್ಯ ಆಶೋತ್ತರಗಳಿಗೆ ಉತ್ತಮವಾಗಿ ಸ್ಪಂದಿಸುತ್ತಾ ಸ್ಮರಣೀಯ ಸೇವೆ ಸಲ್ಲಿಸಿ ಪ್ರೀತ್ಯಾದರ ಗಳಿಸಿದ್ದ ಶ್ರೀ ಮಾರುತಿ ರಾಧಾಪುರ್ ಇವರ ಅಕಾಲಿಕ ನಿಧನ ತೀವ್ರ ವಿಷಾದನೀಯ. ಅವರ ಆತ್ಮಕ್ಕೆ ಸದ್ಗತಿಯನ್ನು, ಕುಟುಂಬದವರಿಗೆ ದುಃಖ ಸಹಿಸುವ ಶಕ್ತಿಯನ್ನು ಕರುಣಿಸೆಂದು ದೇವರಲ್ಲಿ ಪ್ರಾರ್ಥಿಸುವವರು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಪಿಡಿಒ ಮತ್ತು ಅಧಿಕಾರಿ ವರ್ಗ, ಗ್ರಾಮ ಪಂಚಾಯತ್ ಸಲ್ಕಣಿ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನೀಡಿದ 5 ಗ್ಯಾರಂಟಿ ಯೋಜನೆಗಳನ್ನು 1 ವರ್ಷ ಅವಧಿಯೊಳಗೆ ಅನುಷ್ಠಾನ ಮಾಡಲಾಗಿದೆ. ಫಲಾನುಭವಿಗಳ ತೊಂದರೆ ಬಗೆಹರಿಸಲು ಪ್ರತಿ ತಾಲೂಕಿನಲ್ಲಿ ಗ್ಯಾರಂಟಿ ಅದಾಲತ್ ನಡೆಸಲು ತೀರ್ಮಾನ ಮಾಡಲಾಗಿದೆ. ಇದರಲ್ಲಿ ಸ್ಥಳೀಯ ಶಾಸಕರು, ಸಂಬಂಧಿಸಿದ ಇಲಾಖೆ ಹಾಗೂ ಬ್ಯಾಂಕಿನ ಅಧಿಕಾರಿಗಳು ಇರಲಿದ್ದಾರೆ ಎಂದು ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ತಿಳಿಸಿದರು. ಅವರು ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಿ ಮಾರ್ಚ್ ತಿಂಗಳಿನಲ್ಲಿ ಆದೇಶ ಮಾಡಿತ್ತು. ನಂತರ ಲೋಕಸಭಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಪ್ರಾಧಿಕಾರದ ಕಾರ್ಯವ್ಯಾಪ್ತಿಯನ್ನು ನಿಗದಿ ಮಾಡಿ ಅನುಷ್ಠಾನ ಮಾಡಲು ವಿಳಂಬವಾಗಿತ್ತು. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಪ್ರಾಧಿಕಾರಕ್ಕೆ ಕಚೇರಿ ಮತ್ತು ಅವರ ಕಾರ್ಯವ್ಯಾಪ್ತಿಯ ಕುರಿತು ತಿಳಿಸಿದೆ. ಗ್ಯಾರಂಟಿ ಯೋಜನೆಯಿಂದ ಪ್ರತಿ ಬಡ ಕುಟುಂಬಕ್ಕೆ ಪ್ರತಿ ತಿಂಗಳ 6 ರಿಂದ 7 ಸಾವಿರ ರೂಪಾಯಿಗಳು ಉಳಿತಾಯವಾಗುತ್ತಿರುವುದರಿಂದ ಅವರಲ್ಲಿ ಖರೀದಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದರ ಜೊತೆಗೆ ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದರು. ನಮ್ಮ ಕರೆಂಟ್ ಅನುಷ್ಠಾನ ಮಾಡುವಲ್ಲಿ 100% ಸಾಧನೆ ಮಾಡಿದ್ದೇನೆ ಹೇಳಿದ್ದೇನೆ ಮತ್ತು ಅದನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ. ಒಂದೇ ಯೋಜನೆ ಯುವ ನಿಧಿ ಅಪ್ಲಿಕೇಶನ್ ಕೊಟ್ಟಂತ ಹೆಚ್ಚು ಕಡಿಮೆ 90% ಪ್ರಗತಿಯಲ್ಲಿದೆ. ಹಾಕಿದಂತ ಅಪ್ಲಿಕೇಶನ್ ದಾರಿಗೆಲ್ಲ ಹೆಚ್ಚು ಕಡಿಮೆ ಬಂದಿದೆ. ಆಮೇಲೆ ಶಕ್ತಿ ಯೋಜನೆ ಏನು ಮಹಿಳೆಯರು ಖಾಲಿ ಅವ್ರಿಗೆ ಏನು ಇಲ್ಲ, ಕಂಡೀಷನ್ಸ್ ಇಲ್ಲ, ಆಧಾರ್ ಕಾರ್ಡ್ ಅಂತ ತೋರಿಸಿದ್ರು ಸಾಕು ಮಹಿಳೆಯರಿಗೆ ಬಸ್. ಇಲ್ಲಿವರೆಗೆ ನಾವು ಇನ್ನು ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಕಚೇರಿ ಆರಂಭಗೊಂಡಿದೆ. ತಾಲೂಕಾಧ್ಯಕ್ಷರಿಗೆ ಆಯಾ ತಾಲೂಕಾ ಪಂಚಾಯತ್ನಲ್ಲಿ ಕಚೇರಿ ಆರಂಭಿಸಲಾಗಿದೆ. ಆಗಸ್ಟ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಕಚೇರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸಲಿದ್ದು, ಕಾರವಾರ ಶಾಸಕ ಸತೀಶ್ ಸೇಲ್ ಹಾಗೂ ಶಾಸಕರು ಮತ್ತು ಮಾಜಿ ಶಾಸಕರು, ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಆಮೇಲೆ 1280 ಜನ ಯೋಜನೆಯನ್ನು ಪಡೆಯಲಿಕ್ಕೆ ನಿರಾಕರಿಸಿದ್ದಾರೆ. ಅವರ ಲೆಟರ್ ತಗೊಂಡಿದ್ದಾರೆ. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ಸಿದ್ದಾಪುರ ತಾಲೂಕಾ ಅಧ್ಯಕ್ಷ ಕೆಜಿ ನಾಗರಾಜ್, ಯಲ್ಲಾಪುರ ಅಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್, ಶಿರಸಿ ತಾಲೂಕಾ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್, ಮುಣಗೋಡು ತಾಲೂಕಾ ಅಧ್ಯಕ್ಷ ರಾಜಶೇಖರ್ ಹಿರೇಮಠ್, ಪ್ರಮುಖರಾದ ರಾಘು ಶೆಟ್ಟಿ, ಶ್ರೀಧರ್ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾನದಂಡವಾಗಿ ಬಳಸ್ತಾ ಇದ್ದಾರೆ. ಅದನ್ನ ಕಣ್ಣನ್ನು ಸಹ ಮಾನದಂಡವಾಗಿ ಬಳಸಬೇಕು ಆಧಾರ್ ಕಾರ್ಡ್ನಲ್ಲಿ ಅಂತ ಹೇಳಿ ಮೊನ್ನೆ ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಮತ್ತು ಅದನ್ನ ಇಂಪ್ಲಿಮೆಂಟ್ಗೆ ತರ್ತೇವೆ. ಅದರಿಂದ ನಿಮಗೆ ಏನು ತಪ್ಪು ಇಶ್ಯೂ ಏನಿರ್ತದೆ ಅದು ಸಾಲ್ವ್ ಆಗ್ತದೆ. ಆಗಸ್ಟ್ 8ರಿಂದ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ನಡೆಯುತ್ತಿರುವ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಉಸ್ತುವಾರಿಗಳಾದ ಉಪೇಂದ್ರ ಪೈ ಅವರು ಮಂಡ್ಯದಿಂದ ಶ್ರೀರಂಗಪಟ್ಟಣದವರೆಗೆ ನಡೆದ 6ನೇ ದಿನದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಈ ಪಾದಯಾತ್ರೆಯಲ್ಲಿ ಸಿರಸಿ ಸಿದ್ದಾಪುರ ಭಾಗದ 100 ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿ ಗಮನ ಸೆಳೆದರು.
ಝೇಂಕಾರ ಮುರಳಿ